ಇದೀಗ ಇಂದು ಸನ್ಮಾನಗೊಂಡ ಇನ್ನೋರ್ವ ಸನ್ಮಾನಿತರು ಶ್ರೀ ಪಾಂಡುರಂಗ ಎಂಪಟ್ಗಾರ್ ಅವರ ಮಾತಿಗಾಗಿ ಸಮಯ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಅತಿಥಿ ಅಭ್ಯಾಗತರಿಗೆ ತಲೆಬಾಗಿ ವಂದಿಸುತ್ತಾ, ನನ್ನ ಕಲೆ ಎಂಬ ಈ ಒಂದು ವೇದಿಕೆಗೆ ಬೆಲೆ ಕೊಟ್ಟಂಥ ಕಲಾ ಪ್ರೇಕ್ಷಕರುಗಳಾದ ನಿಮ್ಮ ಅಡಿದಾವರಿಗೆ ಮುಡಿಬಾಗಿಸಿ ವಂದಿಸಿ, ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದಿಸುತ್ತಾ ಸನ್ಮಾನಿತನಾಗಿ ಚಿಕ್ಕ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಯವಿಟ್ಟು ಬೇಸರ ಮಾಡಿಕೊಳ್ಬೇಡಿ. ದೇವಗುಂಡಿಗೂ ಮತ್ತು ನನಗೂ ಅವಿನಾಭಾವ ಸಂಬಂಧ ಹೇಗಿದೆ ಅಂದರೆ, ಸತತ 24 ವರ್ಷ ಈ ಒಂದು ವೇದಿಕೆ ಮೇಲೆ ಪಾತ್ರ ಮಾಡುವಂಥ ಅವಕಾಶವನ್ನು ನನ್ನ ಸ್ನೇಹಿತರು ಅಲ್ಲ ಕಲಾ ಬಳಗದವರು ನನಗೆ ಅವಕಾಶ ಮಾಡಿಕೊಟ್ರು. ಇಂಥ ಒಂದು ಅದ್ಭುತ ಒಂದು ಸಂದರ್ಭವನ್ನು ಬಹುಶಃ ನನಗೆ ತಿಳಿದ ಮಟ್ಟಿಗೆ ಒಬ್ಬ ಕಲಾವಿದನಿಗೆ ಒಂದು ವೇದಿಕೆ ಮೇಲೆ 24 ವರ್ಷ ಪಾತ್ರ ಮಾಡುವಂಥ ಅವಕಾಶ ಸಿಕ್ಕಿದ್ದು ಅಂದರೆ ನನಗೊಬ್ಬನಿಗೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಇದು ಎಲ್ಲೋ ದೇವಗುಂಡಿಯ ಜನರು ನನ್ನ ಮೇಲಿಟ್ಟಂಥ ಪ್ರೀತಿ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಈ ಪುಣ್ಯಾತ್ಮರ ನಾಟಕವನ್ನು ನೋಡೋದಕ್ಕೆ ಮಹಾನ್ ಕಲಾವಿದ ಹುಬ್ಬಳ್ಳಿಯಿಂದ ಕಂಪ್ನಿ ನಾಟಕದ ಕಲಾವಿದರು ಮಾರುತಿ ಬೆಂಗೇರಿಯವರು ನಾಟಕ ನೋಡೋದಕ್ಕೆ ಬಂದಿದ್ದಾರೆ. ಈ ಕಲಾವಿದರ ಪುಣ್ಯ ಎಂಥದ್ದು ಅಂದರೆ, ನಾನು ಕಂಡಂಥ ಶ್ರೇಷ್ಠ ಕಲಾವಿದರು ಅವರು ಮುಂದೆ ಇವತ್ತು ನನಗೆ ಸನ್ಮಾನ ಮಾಡಿದಾರಲ್ಲ, ಆ ಸನ್ಮಾನಕ್ಕೆ ನಾನು ಚಿರಋಣಿ. ಇಂಥ ಒಂದು ಸಂದರ್ಭವನ್ನು ನಾನು ಇಲ್ಲಿಯ ಗೆಳೆಯರ ಬಳಗಕ್ಕೆ ತಲೆಬಾಗಿ ವಂದಿಸುತ್ತಾ, ನಾನು ಉಸಿರಿರೋ ತನಕ ಈ ದೇವಗುಂಡಿಯನ್ನು ಮರೆಯಲ್ಲ ಅಂತ ಹೇಳ್ತಾ, ಈ ನಾಟಕ ಯಶಸ್ವಿಯಾಗಿ ನಡೀಲಿ, ಇಂಥ ಗಣ್ಯರ ಸಹಕಾರ ಸದಾಕಾಲ ನಿಮ್ಮ ಜೊತೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಹಲೋ, ಶ್ರೀ ಪಾಂಡುರಂಗ ಎಂಪಟ್ಗಾರ್ ಅವರಿಗೆ ಧನ್ಯವಾದಗಳು.